ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಕಹ ಹನುಮಂತ ಸುನಹು ಪ್ರಭು ಸಸಿ ತುಮ್ಹಾರ ಪ್ರಿಯದಾಸ್ ತವ ಮೂರತಿ ಬಿಧು ಉರ್ ಬಸತಿ ಸೋಯಿ ಸ್ಯಾಮತಾ ಅಭಾಸ್ ಪವನ ತನಯಕೆ ಬಚನ ಸುನಿ ಬಿಹಸೆ ರಾಮ ಸುಜಾನ್ दक्षिण दिसी अवलोकी प्रभु बोले कृपा निधान देखो विभीषण दक्षिण आसा घन घमंड दामिनी बिलासा मधुर मधुर गरजई घन घोरा होई बृष्टि जनी उपल कठोरा कहत विभीषण सुनहु कृपाला होई न ताड़ित न बारिद माला लंका शिखर ऊपर आगारा तह दस कंधर देख अखारा छत्र मेघ डंबर सिरधारी सोई जनु जलद घटा अतिकारी मंदोदरी श्रवण ताटंका सोई प्रभु जनु दामिनी दमंका बाजही ताल मृदंग अनूपा सोई रव मधुर सुनहु सुर भूपा प्रभु मुस्कान समुझी अभिमान ಚಾಪ್ ಚಡಾಯಿ ಬಾನ ಸಂಧಾನ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಚಂದ್ರನಲ್ಲಿರುವಂತಹ ಕಳಂಕ ಏನು ಅಂತ ಕೇಳಿದಾಗ ಎಲ್ಲರೂ ಕೂಡ ತಮಗೆ ತಿಳಿದಿರೋ ಹಾಗೆ ಹೇಳಿದ್ರು. ಆಗ ರಾಮ ಏನು ಹೇಳ್ತಾನೆ, ವಿಷ ಚಂದ್ರನ ಪ್ರಿಯ ಬಂಧು ಸೋದರ ಅಲ್ವಾ, ಅದಕ್ಕೆ ಅವನೇನ್ ಮಾಡ್ದ, ವಿಷಕ್ಕೆ ತನ್ನ ಹೃದಯದಲ್ಲೇ ಸ್ಥಾನ ಕೊಟ್ಟು ಇಟ್ಕೊಂಡಿದ್ದಾನೆ. ತನ್ನ ವಿಷಯುಕ್ತ ಕಿರಣ ಸಮೂಹವನ್ನ ಚೆಲ್ಲಿ ಅವನು ವಿರಹಿಗಳಾದಂತಹ ನರ ನಾರಿಯರನ್ನ ಅವನು ದಹಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಹನುಮಂತ ಈ ರೀತಿ ಹೇಳ್ತಾನೆ. ಈಗ ಹನುಮಂತನು ಸುಮ್ಮನೆ ಇರಲಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಬೇಕು ಅಂತ ಅಂದ್ಬಿಟ್ಟು, ಪ್ರಭು ಕೇಳಿ, ಚಂದ್ರ ತಮ್ಮ ಪ್ರಿಯದಾಸ, ನಿಮ್ಮ ಸುಂದರವಾದಂತಹ ಶ್ಯಾಮಲ ಮೂರ್ತಿ ಚಂದ್ರನ ಹೃದಯದಲ್ಲಿ ನೆಲೆಸಿದೆ. ನಿನ್ನ ಶ್ಯಾಮ ಸುಂದರ ಬಣ್ಣ ಇದೆಯಲ್ಲ, ಅದೇ ಚಂದ್ರನಲ್ಲಿ ಭಾಸವಾಗ್ತಾ ಇದೆ ಅಂತನ್ಬಿಟ್ಟು ಹೇಳ್ತಾನೆ. ನೋಡಿ, ಇಲ್ಲಿ ಹನುಮಂತ ಒಬ್ಬ ಭಕ್ತನಾಗಿರೋದ್ರಿಂದ ಇನ್ನೊಬ್ಬ ಭಕ್ತನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ಚಂದ್ರನನ್ನ ಮತ್ತೆ ಅವನಲ್ಲಿರುವಂತ ಕಳಂಕವನ್ನು ಕೂಡ ಅವನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಕೂಡ ನಿಮ್ಮ ಭಕ್ತ ಅಲ್ವಾ, ನಿಮ್ಮನ್ನ ಅವನು ಹೃದಯದಲ್ಲಿ ಇಟ್ಕೊಂಡಿರೋದ್ರಿಂದ ನೀವು ಯಾವ ಬಣ್ಣದಲ್ಲಿದ್ದೀರಾ, ಶ್ಯಾಮ ಬಣ್ಣ ಅಂದ್ರೆ ಕಪ್ಪು ಬಣ್ಣ ಅಲ್ವಾ. ಸೊ ಆ ಚಂದ್ರನಲ್ಲಿ ಕಾಣಿಸ್ತಾ ಇರುವಂತ ಕಪ್ಪು ಬಣ್ಣ ಅದು ನೀವೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಪವನ ನಂದನನ ವಚನಗಳನ್ನ ಕೇಳಿ ಜ್ಞಾನ ನಿಧಿಯಾದಂತಹ ಶ್ರೀರಾಮ ನಕ್ಕು ಬಿಡ್ತಾನೆ. ಮತ್ತೆ ದಕ್ಷಿಣದ ಕಡೆ ನೋಡಿ ಕೃಪಾನಿಧಿಯಾದಂತಹ ಆ ಪ್ರಭು ವಿಭೀಷಣನಿಗೆ ಈ ರೀತಿ ಹೇಳ್ತಾನೆ, ವಿಭೀಷಣ ದಕ್ಷಿಣ ದಿಕ್ಕಿನ ಕಡೆ ದಿಟ್ಟಿಸು, ಅಂದ್ರೆ ನೋಡು, ಆ ಕಡೆ ಮೇಘಗಳೆಲ್ಲ ದಟ್ಟವಾಗಿ ಆವರಿಸ್ಕೊಂಡಿದೆ, ಮಿಂಚು ಹೊಳಿತಾ ಇದೆ, ಭಯಂಕರವಾದಂತಹ ಮೇಘಗಳು ಮಂದ್ರ ಅಂದ್ರೆ ಮೃದುವಾದ ಮಧುರವಾಗಿ ಗರ್ಜಿಸ್ತಾ ಇದೆ. ಅಂದ್ರೆ ಮೇಘಗಳು ತುಂಬಾ ಕಠೋರವಾಗಿ ಗರ್ಜಿಸ್ತಾ ಇಲ್ಲ, ಮಧುರವಾಗಿ ಗರ್ಜಿಸ್ತಾ ಇದೆ. ಎಲ್ಲಾದ್ರೂ ಆಲಿಕಲ್ಲಿನ ಮಳೆ ಬೀಳ್ತಾ ಇಲ್ಲ ತಾನೇ ಅಂತನ್ಬಿಟ್ಟು ಅವನು ಕೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಯಾಕಂದ್ರೆ ವಿಭೀಷಣ ಅಲ್ಲಿದ್ದವನಲ್ವಾ, ಆ ದಕ್ಷಿಣ ದಿಕ್ಕಲ್ಲಿ ಏನಾಗ್ತಾ ಇದೆ ಅಂತ ಅವನಿಗೆ ಗೊತ್ತಿರುತ್ತೆ ಅಂದ್ಬಿಟ್ಟು ರಾಮ ಅವನಿಗೆ ಕೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಓ ಕೃಪಾಳುವೆ ಕೇಳು, ಇದು ವಿದ್ಯುಲ್ಲತೆಯೂ ಅಲ್ಲ, ಅಂದ್ರೆ ಮಿಂಚೂ ಅಲ್ಲ, ಮೇಘ ಮಾಲೆನೂ ಅಲ್ಲ, ಗುಡುಗೂ ಅಲ್ಲ, ಏನೂ ಅಲ್ಲ. ಇದೇನು ಅಂತಂದ್ರೆ ಲಂಕೆಯ ಶಿಖರದಲ್ಲಿ ಒಂದು ಭವನ ಇದೆ. ಅಲ್ಲಿ ದಶಕಂಠನಾದಂಥ ರಾವಣ ನೃತ್ಯ ಗಾನ ಗೋಷ್ಠಿಯಲ್ಲಿದ್ದಾನೆ. ಅವನು ತನ್ನ ತಲೆ ಮೇಲೆ ಮೇಘ ಸಮುದಾಯವನ್ನ ಹೋಲುವಂತ, ಅಂದ್ರೆ ಆ ಮೇಘಗಳು ತುಂಬಾ ದಟ್ಟವಾಗಿದ್ರೆ ಹೇಗೆ ಕಾಣಿಸುತ್ತೋ ಆ ರೀತಿ ಇರುವಂತ ವಿಶಾಲವಾದ ಕಪ್ಪಾಗಿರುವಂತಹ ಛತ್ರವನ್ನ ಧರಿಸಿದಾನೆ. ಅಂದ್ರೆ ಛತ್ರಗಳನ್ನ ಚಾಮರಗಳನ್ನ ನಾವು ಕೇಳಿದೀವಲ್ವಾ. ಸೊ ರಾವಣ ಅದನ್ನ ತನ್ನ ತಲೆ ಮೇಲೆ ಧರಿಸ್ಕೊಂಡಿರೋದ್ರಿಂದ ಅದು ಮೇಘಗಳು ದಟ್ಟವಾಗಿರೋ ಹಾಗೆ ನಮಗೆ ಕಾಣಿಸ್ತಾ ಇದೆ. ಮತ್ತೆ ಆ ಮಿಂಚು ಬರ್ತಾ ಇದೆ ಅಂತ ನೀವೇನು ಹೇಳ್ತಾ ಇದ್ದೀರೋ ಅದು ಮಿಂಚಲ್ಲ, ಮಂಡೋದರಿಯ ಕಿವಿಯಲ್ಲಿರುವಂತಹ ಕರ್ಣಾಭರಣಗಳು ಅದು ಅಲುಗಾಡ್ತಾ ಇರೋದ್ರಿಂದ, ಅವಳು ಕಿವಿಯಲ್ಲಿರುವಂತಹ ಆ ಕಿವಿಯ ಓಲೆಗಳು ಅಲುಗಾಡ್ತಾ ಇರೋದ್ರಿಂದ ಮಿಂಚಿನ ಹಾಗೆ ಅದು ಹೊಳಿತಾ ಇದೆ. ಅದಕ್ಕೆ ನಮಗೆ ಹಂಗ ಅನ್ನಿಸ್ತಾ ಇದೆ ಅಷ್ಟೇನೆ. ಆಮೇಲೆ ಓ ದೇವಾದಿದೇವ, ಅಲ್ಲಿನ ಮೃದಂಗ ತಾಳ ಧ್ವನಿಗಳಿದೆಯಲ್ಲ ಅದು ಮಧುರವಾದ ಗರ್ಜನೆ ಹಾಗೆ ನಮಗೆ ಕೇಳಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ
ರಾವಣ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ವಿಭೀಷಣನಿಗೆ ಗೊತ್ತಿದೆ. ಸೊ ದಕ್ಷಿಣ ದಿಕ್ಕಿನ ಕಡೆಯಿಂದ ಅಂದ್ರೆ ಅಲ್ಲಿಂದ ಇದು ಎಲ್ಲ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಸೌಂಡ್ ಆಗ್ತಾ ಇರಬೇಕು ಅಲ್ಲಿ. ಮತ್ತು ಆ ಭವನ ಎಷ್ಟು ಎತ್ತರದಲ್ಲಿರಬೇಕು. ಅದನ್ನೆಲ್ಲ ಕೇಳಿದಾಗ ನಮ್ಗೇನನ್ಸುತ್ತೆ, ಈಗ ರಾಮ ಬಂದಿದ್ದಾನೆ, ಇನ್ನೇನು ಯುದ್ಧ ನಡೆಯುತ್ತೆ ಅಂದಾಗ ಎಲ್ಲರೂ ಗಾಬರಿ ಆಗ್ತಾರೆ, ಅಥವಾ ಅದಕ್ಕೇನಾದರೂ ಒಂದು ಮಾಡಕ್ಕೆ ಅವರು ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ರಾವಣ ಏನು ಮಾಡ್ತಾ ಇದ್ದಾನೆ, ಆ ಸಮಯದಲ್ಲೂ ಕೂಡ ಅವನು ಆ ಭೋಗ ವಿಲಾಸದಲ್ಲಿ ಮುಳುಗಿದಾನೆ. ರಾವಣನ ಅಹಂಕಾರವನ್ನ ಗುರುತಿಸಿ ಪ್ರಭು ಮುಗುಳ್ನಗ್ತಾ ಏನು ಮಾಡ್ತಾನೆ, ಈಗ ಧನಸ್ಸನ್ನ ಎತ್ಕೊಂಡು ಎದೆಯೇರಿಸಿ ಶರಸಂಧಾನವನ್ನ ಮಾಡ್ತಾನೆ. ಅಂದ್ರೆ ಬಾಣವನ್ನ ಬಿಡೋದಕ್ಕೆ ಅವನು ಧನಸ್ಸನ್ನ ಎತ್ಕೊಂಡಿದ್ದಾನೆ. ಅಂದ್ರೆ ರಾವಣನಿಗೆ ಎಷ್ಟು ಅಹಂಕಾರ ಇದೆ ಅನ್ನೋದು ಪ್ರಭುಗಿದ್ರಿಂದಾನೇ ಗೊತ್ತಾಗುತ್ತೆ. ನಾನು ಬಂದಿರೋ ವಿಚಾರ ಗೊತ್ತಿದ್ದು ನನ್ನ ಹೆಂಡತಿಯನ್ನ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ನನಗೆ ದ್ರೋಹ ಬಗದಿದ್ರು ಕೂಡ, ಯುದ್ಧನೇ ನಡೆಯುವಂಥ ಒಂದು ಸಂದರ್ಭ ಬಂದಿದ್ರು, ಮತ್ತೆ ಹನುಮಂತ ಹೋಗಿ ಆ ಲಂಕೆಯನ್ನ ಸುಟ್ಟಿದ್ರು ಕೂಡ, ಇಷ್ಟೆಲ್ಲ ಘಟನೆ ನಡೆದು ಇನ್ನೇನು ಯುದ್ಧಕ್ಕೆ ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರು ಇವನು ಇಷ್ಟೊಂದು ಭೋಗ ವಿಲಾಸದಲ್ಲಿ ಮುಳುಗಿದಾನಲ್ಲ, ಇವನಿಗೆ ಎಷ್ಟು ಅಹಂಕಾರ ಇರಬೇಕು ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅವನು ಮುಗುಳ್ನಗ್ತಾನೆ ಏನು ಮಾಡ್ತಾನೆ, ಧನಸ್ಸು ಬಾಣಗಳನ್ನು ಎತ್ಕೊಂಡು ಬಾಣ ಬಿಡೋದಕ್ಕೆ ತಯಾರಾಗ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.